ಹಲೋ ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನ ಆಯಿತು ವೀಡಿಯೋಗಳನ್ನ ಮಾಡಿ. ನಾನು ತುಂಬ ಕೆಲಸ ಮಾಡಿ ಬದುಕ್ತಾ ಇರೋದ್ರಿಂದ ನಾವು ಡೈಲಿ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಎಡಿಟಿಂಗ್ ಆಗಲಿ, ವಾಯ್ಸ್ ಓವರ್ ಆಗಲಿ, ಅಂದರೆ ನಾನು ವಾಯ್ಸ್ ಕೊಡೋದಾಗಲಿ, ಬ್ಯುಸಿ ಟೈಮಲ್ಲಿ ನಾನು ವೀಡಿಯೋನ ಎಡಿಟ್ ಮಾಡಿ ಶೂಟಿಂಗ್ ಮಾಡಿ ಅವೆಲ್ಲ ಡಯಾಗ್ನೋಸ್ ಮಾಡೋ ವೀಡಿಯೋಗಳನ್ನೆಲ್ಲ ಹಾಕೋದು ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ಡೈಲಿ ತುಂಬ ಇಂಟ್ರೆಸ್ಟಿಂಗ್ ಕೇಸ್ಗಳು ಬರ್ತಾ ಇರುತ್ತೆ ನಮಗೆ. ಅದನ್ನೆಲ್ಲ ನಾವು ಥಿಂಕ್ ಮಾಡಿ ಆ ಟೆನ್ಷನಲ್ಲಿ ನಾವು ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ ಆ್ಯಕ್ಚುಲಾಗಿ. ಬಟ್ ನಾನು ಲೈವ್ ವೀಡಿಯೋಗಳನ್ನ ಮಾಡಿದ್ರೂ ಅಷ್ಟೊಂದು ನಿಮಗೆ ಲೆಂತು ಬರೋಲ್ಲ. ಏಕೆಂದರೆ ಅವೆಲ್ಲ ಸಿಂಪಲ್ಲಾಗಿ 30 ಸೆಕೆಂಡ್ 40 ಸೆಕೆಂಡ್ ವೀಡಿಯೋಗಳು ಅಷ್ಟೇ. ಸೊ ಅದಕ್ಕೆ ನಾನು ಡ್ರೈವಿಂಗ್ ಮಾಡ್ತಾ ಇರೋ ವೀಡಿಯೋಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಒಂದು ಕನ್ಸರ್ನು ಅಥವಾ ಈ ಥರ ಏನಾದ್ರು ಕಂಪ್ಲೇಂಟ್ ಬಂದಿದ್ದರೆ ಅದು ಯೂಸ್ ಆಗುತ್ತೆ ವೀಡಿಯೋಗಳನ್ನ ಶೇರ್ ಮಾಡೋದ್ರಿಂದ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕನ್ನಡದಲ್ಲಿ ತುಂಬ ಕಡಿಮೆ ಈ ಥರ ಇಂಟ್ರೆಸ್ಟಿಂಗ್ ಡಯಾಗ್ನೋಸ್ ಮಾಡಿರೋ ವೀಡಿಯೋಗಳು ಸಿಗೋದೇ ಇಲ್ಲ. ನಾವೇ ಒಂದೊಂದು ಸಲ ಹುಡುಕಿ ಚೆಕ್ ಮಾಡಿದ್ರೂ ನಮಗೆ ಒಂದೊಂದು ಸಲ ಈ ಥರ ಕಂಪ್ಲೇಂಟ್ಸ್ ಬಂದಾಗ ತುಂಬ ಸಿಗೋದು ಕಡಿಮೆ ಕನ್ನಡದಲ್ಲಿ. ಬೇರೆ ಲ್ಯಾಂಗ್ವೇಜಲ್ಲಿ ಸಿಕ್ಕಿದ್ರೂ ಮ್ಯಾಚ್ ಆಗೋಲ್ಲ ಒಂದೊಂದು ಸಲ. ಸೊ ಜೆಟಾ ವೆಹಿಕಲ್ಲು ಫೋಕ್ಸ್‌ವ್ಯಾಗನ್ದು ಡೀಸೆಲ್ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಕಸ್ಟಮರ್ ಬಂದು ಫಿಲಮ್ಗೆ ಹೋಗಿದ್ದೆ ಥಿಯೇಟ್ರಲ್ಲಿ, ಬಂದು ಪಾರ್ಕಿಂಗಲ್ಲಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಶಾಕ್ ಕೊಟ್ಟರು. ನಾವು ಸಡನ್ನಾಗಿ ಫಿಲಮ್ಗೆ ಹೋಗಿ ಬಂದ ತಕ್ಷಣ ಗಾಡಿ ಸ್ಟಾರ್ಟ್ ಆಗಲ್ವ ಅಂತ ಆ ಆ್ಯಂಗಲಲ್ಲೆಲ್ಲ ಚೆಕ್ ಮಾಡಿದೋ. ಕಸ್ಟಮರ್ ಕೂಡ ಏನು ಮಾಡಿದ್ದಾರೆ, ಲೋಕಲಲ್ಲಿ ಅಂದರೆ ಆ ನಿಯರೆಸ್ಟ್ ಯಾರು ಗ್ಯಾರೇಜ್ ಇರುತ್ತೆ ಅಲ್ಲೆಲ್ಲ ತೋರಿಸಿದ್ದಾರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ. ಅವರು ಕೂಡ ಟ್ರೈ ಮಾಡಿದ್ದಾರೆ ಫ್ಯೂಸ್ ಹಾಕಿ. ಫ್ಯೂಸ್ಗಳು ಹಾಕಿದ ತಕ್ಷಣ ಸ್ಪಾರ್ಕ್ ಆಗ್ತಾಯಿದೆ. ಯಾವಾಗ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ ಆವಾಗ ಫ್ಯೂಸು ಸ್ಪಾರ್ಕ್ ಆಗ್ತಾಯಿತ್ತು. ಸೊ ಶಾರ್ಟ್ ಸರ್ಕ್ಯೂಟಿಂದ ಫ್ಯೂಸ್ ಹೋಗುತ್ತೆ ಆ್ಯಕ್ಚುಲಾಗಿ. ಪಾಸಿಟಿವ್ ನೆಗೆಟಿವ್ ವೈರ್ಸ್ ಏನಿರುತ್ತೆ ಬ್ಯಾಟ್ರಿಯಿಂದ ಬರೋ ಕನೆಕ್ಷನ್ ವೈರ್ಗಳು ಶಾರ್ಟ್ ಆದರೆ ನಿಮಗೆ ಫ್ಯೂಸ್ ಹೋಗ್ಬಿಡುತ್ತೆ. ನಾವು ಫ್ಯೂಸ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ನಾವು ಫ್ಯೂಸ್ ಹಾಕಿ ಚೆಕ್ ಮಾಡ್ದೋ, ಸ್ಪಾರ್ಕ್ ಆಗ್ತಾಯಿತ್ತು, ಫ್ಯೂಸ್ ಹೋಗ್ತಾಯಿದೆ. ಸೊ ಇದನ್ನು ಯಾವ ರೀತಿ ಚೆಕ್ ಮಾಡೋದು? ಸ್ಕ್ಯಾನರಲ್ಲಿ ಚೆಕ್ ಮಾಡ್ದೋ. ಸ್ಕ್ಯಾನರಲ್ಲಿ ಎಲ್ಲ ಏನೇನು ಫಾಲ್ಟ್ ಕೋಡ್ ಬಂದಿತ್ತು ಅದೆಲ್ಲ ಎರೇಸ್ ಆಗೋಯಿತು, ಕಂಪ್ಲೀಟ್ ಎರೇಸ್ ಆಗ್ತಾಯಿದೆ. ಬಟ್ ಫ್ಯೂಸ್ ಮಾತ್ರ ಸ್ಪಾರ್ಕ್ ಆಗ್ತಾಯಿದೆ. ನಮ್ಮ ಒಂದು ಸ್ಕ್ಯಾನಿಂಗ್ ಟೂಲಲ್ಲಿ ಏನೇ ಚೆಕ್ ಮಾಡಿದ್ರು ಯಾವುದೇ ಒಂದು ಓಪನ್ ಸರ್ಕ್ಯೂಟ್ ಅಂದರೆ ವೈರ್ ಕಟ್ಟಾಗಿದ್ದರೆ, ವೈರ್ ಶಾರ್ಟ್ ಸರ್ಕ್ಯೂಟ್ ಆಗ್ತಾಯಿದ್ರೆ, ಅಥವಾ ವೈರ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ, ಓಪನ್ ಆಗಿತ್ತು ಅಂದಾಗ, ಈವನ್ ಬ್ಯಾಟ್ರಿ ಹೋದರೆ, ಈವನ್ ಪೆಟ್ರೋಲ್ ಪಂಪ್ ಏನಿದೆ ಫ್ಯೂಯಲ್ ಪಂಪ್ ಅಂತೀವಿ, ಅದೇನಾದ್ರು ಹೋದರೆ, ಅವೆಲ್ಲ ಡ್ಯಾಮೇಜ್ ಏನೇ ಆಗಿದ್ರೂ ಅದು ಸ್ಕ್ಯಾನಿಂಗ್ ಟೂಲಲ್ಲಿ ತೋರಿಸುತ್ತೆ. ಬಟ್ ಇದೊಂಥರ ಇಂಟ್ರೆಸ್ಟಿಂಗ್ ಕೇಸು. ಕಸ್ಟಮರ್ ಬಂದ ತಕ್ಷಣ ಆ ಥರ ಹೇಳಿದ್ರು. ನಾವು 1 ವೀಕ್ ತೊಗೊಂಡಿದ್ದೀವಿ ಆ್ಯಕ್ಚುಲಾಗಿ. ಸಿಲ್ಲಿ ಕೇಸ್ ಆ್ಯಕ್ಚುಲಾಗಿ ಇದು. ನಾವು ಚೆಕ್ ಮಾಡೋ ರೀತಿ ಇದೆಯಲ್ಲ, ಈ ಒಂದು ಎಕ್ಸ್ಪೀರಿಯೆನ್ಸ್ನೇ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಿಲ್ಲಿ ಅನಿಸ್ಬಿಡುತ್ತೆ ಲಾಸ್ಟಿಗೆ, ಬಟ್ ಸಿಲ್ಲಿ ಅಲ್ಲ. ಆ್ಯಕ್ಚುಲಾಗಿ ನೀವು ಯಾವಾಗ ಚೆಕ್ ಮಾಡ್ತೀರಾ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಸಿಲ್ಲಿ ಇರಲಿಲ್ಲ ಅಂತಲೇ. ನೀವು ಇನ್ಡೆಪ್ತಾಗಿ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ. ಫ್ಯೂಸ್ ಸ್ಪಾರ್ಕ್ ಆಗಿದ ತಕ್ಷಣ ಅದಕ್ಕೆ ರಿಲೇಟೆಡ್ ವೈರಿಂಗ್ಸ್ ಎಲ್ಲ ಚೆಕ್ ಮಾಡಿದ್ದಾಯಿತು. ಎಲ್ಲೇನು ಆಗ್ತಾ ಇರ್ಬೋದು, ಎಲ್ಲೋ ಸ್ಪಾರ್ಕ್ ಆಗ್ತಾಯಿದೆ, ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗ್ತಾಯಿದೆ, ಅದಕ್ಕೆ ಫ್ಯೂಸ್ ಹೋಗ್ತಾಯಿದೆ. ಬಟ್ ಫ್ಯೂಸ್ ಹೋಗ್ತಾಯಿದೆ ಅಂದ ತಕ್ಷಣ ನಾನು ಫ್ಯೂಯಲ್ ಪಂಪ್ಗಾದ್ರೂ ವೋಲ್ಟೇಜ್ ಬರಬೇಕಲ್ವ, ಅದು ಬರ್ತಾ ಇರಲಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ಯೂಸ್ ಹೋಗ್ತಾಯಿದೆ. ಸೊ ಹಿಂಗೆಲ್ಲ ಆಗ್ತಾಯಿತ್ತು. ಕೊನೆಗೆ ಸ್ಕ್ಯಾನಿಂಗ್ ಟೂಲಲ್ಲಿ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಕಸ್ಟಮರ್ ಬಂದು ವಾಷಿಂಗ್ ಮಾಡಿಸಿದ್ದೆ ಗಾಡಿನ, ಅದಾದಮೇಲೆ ಸ್ಟಾರ್ಟ್ ಆಗಿಲ್ಲ ಅಂದರು. ಫಿಲಮ್ಗೆ ಹೋಗಿ ಬಂದಿದೆ ಅಂದರು, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರು. ನೆಕ್ಸ್ಟ್ ಡೇ ಬಂದರು, ವಾಷಿಂಗ್ ಮಾಡಿಸಿದೆ ಕಂಪ್ಲೀಟ್ ವೆಹಿಕಲ್ನ, ಔಟ್ರ್ ಬಾಡಿನ, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರು. ಔಟ್ರ್ ಬಾಡಿ ಗಾಡಿ ಸ್ಟಾರ್ಟ್ ಅಂದರೆ ವಾಷಿಂಗ್ ಮಾಡಿಸಿದ್ರೆ ಗಾಡಿ ಯಾಕೆ ಸ್ಟಾರ್ಟ್ ಆಗೋಲ್ಲ, ನೀವೇ ಇಲ್ಲಿ ಅರ್ಥ ಮಾಡ್ಕೋಬೇಕು. ಈ ರೀತಿಯೂ ನಾವು ಚೆಕ್ ಮಾಡೋಕ್ಕಾಗುತ್ತೆ. ಕಸ್ಟಮರ್ ಬಂದು ಕೊನೆಗೆ ಇಂಜಿನ್ ಟೈಮಿಂಗ್ ಸೆಟ್ಟಿಂಗ್ ಏನಿದೆ, ಇಂಜಿನ್ನಲ್ಲಿ ಟೈಮಿಂಗ್ ಬರುತ್ತಲ್ಲ, ಅದನ್ನು ಎಲ್ಲೋ ಮಾಡಿಸಿದ್ದಾರೆ. ಟೈಮಿಂಗ್ನ ರಾಂಗ್ ಆಗಿದೆ. ಸೊ ಟೈಮಿಂಗ್ನ ರೆಡಿ ಮಾಡಿಸ್ಕೊಂಡಿದ್ದಾರೆ, ಇಂಜಿನ್ ಟೈಮಿಂಗ್ನ. ವಾಟ್ರ್ ಪಂಪ್ ಆಗಲಿ, ಟೈಮಿಂಗ್ ಬೆಲ್ಟ್ ಆಗಲಿ, ಇಂಜಿನ್ ವರ್ಕು ತುಂಬ ಆಲ್ಮೋಸ್ಟ್ ಎಲ್ಲ ಮಾಡಿಸಿದ್ದಾರೆ. ಬಟ್ ಮಾಡಿಸಿ ನೋಡಿ, ಇಲ್ಲಿ ಫ್ಯೂಸ್ ಸ್ಪಾರ್ಕ್ ಆಗುತ್ತೆ. ಆ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಕಾಣ್ತು ಅನಿಸುತ್ತೆ. ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸ್ಪಾರ್ಕ್ ಆಗುತ್ತೆ. ಫ್ಯೂಸ್ಗಳೆಲ್ಲ ಗೊತ್ತಿರುತ್ತೆ ನಿಮಗೆ. ಸೊ ನಾನು ಈ ವಿಡಿಯೋನ ರೀಕ್ರಿಯೇಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಎಷ್ಟೋ ಫ್ಯೂಸ್ಗಳು ಹಾಕ್ತಾಯಿದ್ದೀನಿ. ಸಮ್ಟೈಮ್ಸ್ ಸ್ಪಾರ್ಕ್ ಆಗುತ್ತೆ, ಸಮ್ಟೈಮ್ಸ್ ಸ್ಪಾರ್ಕ್ ಆಗ್ತಾರಲ್ಲ, ಬಟ್ ಗಾಡಿನೂ ಸ್ಟಾರ್ಟ್ ಆಗೋಲ್ಲ. ಸೊ ತುಂಬ ಇತ್ತು ಈ ಒಂದು ಕೇಸಲ್ಲಿ. ನಾವು ಚೆಕ್ ಮಾಡಿ ಹಳೆ ಗಾಡಿ ಜೆಟ್ಟಾದಲ್ಲಿ ತುಂಬ ವೈರಿಂಗ್ಸ್ ಬರುತ್ತೆ, ಪಸಟಲ್ಲಿ, ಟಿಗ್ವಾನಲ್ಲಿ ತುಂಬ ವೈರಿಂಗ್ಸ್ ಬರುತ್ತೆ. ಕಂಟ್ರೋಲ್ ಮಾಡ್ಯೂಲ್ಗಳು ತುಂಬ ಜಾಸ್ತಿ, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ವೈರಿಂಗ್ಗಳು 1000 ವೈರಿಂಗ್ಸ್ ಇರುತ್ತೆ. ಯಾವ ವೈರಲ್ಲಿ ಎಲ್ಲೆಲ್ಲೋ ಏನೇನೋ ಆಗುತ್ತೆ, ಸಪ್ಲೈ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ.
ಎಲ್ಲೋ ಒಂದು ಕಡೆ ಸಿಗ್ನಲ್ ಹೋಗುತ್ತೆ, ಆ ಸಿಗ್ನಲ್ ಇದಕ್ಕೆ ಬರಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಈ ಥರ ತುಂಬ ಕ್ರ್ಯಾಂಕ್ ಸೆನ್ಸರ್ ಅಂತ ಬರುತ್ತೆ, ಕ್ಯಾಮ್ ಸೆನ್ಸರ್ ಅಂತ ಬರುತ್ತೆ. ಅಂದರೆ ಇಂಜಿನಲ್ಲಿ ಸೆನ್ಸರ್ಗಳು ಬರುತ್ತೆ. ಒಂದು ಸೆನ್ಸರ್ ಏನಾದ್ರು ವರ್ಕ್ ಆಗಿಲ್ಲ ಅಂದ್ರೂ ಅದು ಸಿಗ್ನಲ್ ಕೊಡಲಿಲ್ಲ ಅಂದರೂ ಗಾಡಿ ಸ್ಟಾರ್ಟ್ ಆಗೋಲ್ಲ. ತುಂಬ ಇದೆ ಕಂಟ್ರೋಲ್ ಮಾಡ್ಯೂಲ್ಗಳೆಲ್ಲ. ಕಂಟ್ರೋಲ್ ಮಾಡ್ಯೂಲ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನೀನು ಸೆನ್ಸ್ ಮಾಡಿ ನನಗೆ ಕೊಟ್ಟರೆ ನಾನು ನಿಮಗೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಥರ ಇರುತ್ತೆ. ಸೊ ನೆಕ್ಸ್ಟು ಆಕ್ಸಿಲರಿ ಪಂಪ್ ಅಂತ ಬರುತ್ತೆ ಫ್ಯೂಯಲ್ದು. ನಿಮಗೆ ಟ್ಯಾಂಕ್ ಒಳಗಡೆ ಒಂದು ಬರುತ್ತೆ, ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ಒಂದು ಆಕ್ಸಿಲರಿ ಪಂಪ್ ಅಂತ ಬರುತ್ತೆ. ಇದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಬೇಕಂದರೆ ಕಮೆಂಟಲ್ಲಿ ಹಾಕಿ ನೋಡಿ. ಇಲ್ಲಿ ವೈರ್ ಏನಾಗ್ತಾಯಿದೆ ಅಂದರೆ, ಪಾಸಿಟಿವ್ ನೆಗೆಟಿವ್ ವೈರ್ ಏನಿದೆ ರೆಡ್ ಕಲರ್ದು ಮತ್ತು ಬ್ರೌನ್ ಕಲರು ಶಾರ್ಟ್ ಸರ್ಕ್ಯೂಟ್ ಆಗ್ತಾಯಿದೆ ಅಂದರೆ ಒಂದಕ್ಕೊಂದು ರಬ್ ಆಗ್ತಾ ಇರುತ್ತೆ, ಉಜ್ತಾ ಇರುತ್ತೆ. ಅದರಿಂದ ನಿಮಗೆ ಆ ಒಂದು ಇಂಟರ್ನಲ್ ಸ್ಪಾರ್ಕ್ ಆಯ್ತಲ್ಲ ಅದು. ಸೊ ಇದು ಬಂದು ಆಕ್ಸಿಲರಿ ಪಂಪ್ ಏನಿದೆ ಇಂಜಿನ್ ಕಂಪಾರ್ಟ್ಮೆಂಟಲ್ಲಿರುತ್ತೆ. ಸೊ ಅದು ಕೂತ್ಕೊಳ್ಳೋ ಸ್ಟೈಲ್, ಅದು ಪೊಸಿಷನ್ ಬಂದು ಬಾಟಮಲ್ಲಿ ವೈರಿಂಗ್ಸ್ ಬರುತ್ತೆ, ಟಾಪಲ್ಲಿ ಕನೆಕ್ಟರ್ ಬರುತ್ತೆ. ಬಾಟಮ್ ವೈರು ಉಜ್ತಾ ಇದೆ ಅನ್ನೋದು ನಮಗೆ ಮೇಲ್ಗಡೆಯಿಂದ ಕಾಣಲ್ಲ, ಏಕೆಂದರೆ ಅದು ಅದಕ್ಕೆ ಅಂತ ಒಂದು ಪೊಸಿಷನ್ನು ಇರುತ್ತೆ. ಅದನ್ನ ಅಂದ್ಬಿಟ್ಟು ಫೋಕ್ಸ್ ವ್ಯಾಗನ್ ಕಾರಲ್ಲಿ ಅದಕ್ಕೆ ಟೈಟಾಗಿ ಕೂರಿಸಿದ್ದಾರೆ ಅಂತ ಅಲ್ಲ, ಅದಕ್ಕೆ ಕರೆಕ್ಟು ಪೊಸಿಷನ್ ಇರುತ್ತೆ. ಬಟ್ ಯಾವಾಗ ಇಂಜಿನ್ ಟೈಮಿಂಗ್ನ ಸೆಟ್ ಮಾಡಿಸಿದ್ದಾರೆ ಆ ಟೈಮಲ್ಲಿ ಅದನ್ನು ಬಿಚ್ಚಿದ್ದಾರೆ, ಮತ್ತೆ ರೀಫಿಕ್ಸ್ ಮಾಡಿದ್ದಾರೆ. ಬಟ್ ರೀಫಿಕ್ಸ್ ಮಾಡಿದಾಗ ವೈರಿಂಗ್ಸ್ನ ಬಾಟಮಲ್ಲಿ ಅದಕ್ಕೆ ಏನು ಫ್ರೀನೆಸ್ ಇರಬೇಕಿತ್ತು, ಅಂದರೆ ಅದಕ್ಕೆ ಒಂದು ಪೊಸಿಷನ್ನು ಕೂತಿರಬೇಕಿತ್ತು, ಅದು ರಾಂಗಾಗಿ ಕೂರಿಸಿದ್ದಾರೆ. ಅದಕ್ಕೇನಾಗಿದೆ, ಒಂದು ವೈರು ಪಾಸಿಟಿವ್ ನೆಗೆಟಿವು ಉಜ್ಬಿಟ್ಟಿದೆ, ಒಂದಕ್ಕೊಂದು ರಬ್ ಆಗಿಬಿಟ್ಟೈತೆ. ಸೊ ಅದರಿಂದ ಅದು ಫ್ಯೂಸ್ ಹಾಕಿದ ತಕ್ಷಣ ಸ್ಟಾರ್ಟ್ ಆಗ್ತಾಯಿರಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಕೆಲಸ ಮಾಡುವಾಗ ಅದನ್ನ ಕರೆಕ್ಟಾಗಿ ಮಾಡಬೇಕು. ರಾಂಗಾಗಿ ಮಾಡೋದ್ರಿಂದ ಅದು ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ಗೆ ದಾರಿ ಮಾಡಿಕೊಡುತ್ತೆ. ಅಂದರೆ ಇಂಜಿನ್ ಟೈಮಿಂಗ್ ರಾಂಗ್ ಆಗಿತ್ತು ಅಂದ್ಬಿಟ್ಟು ಇಂಜಿನ್ ಟೈಮಿಂಗ್ ಸರಿ ಮಾಡಿದ್ರು, ಬಟ್ ಗಾಡಿನೇ ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲಿ ಒಂದು ರೆಡಿ ಮಾಡೋಕ್ಕೋಗಿ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರ್ತಾರೆ. ಅದು ಮತ್ತೆ ಸಿಗೋದು ತುಂಬ ಕಷ್ಟ. ಏಕೆಂದರೆ ನಮ್ಗನ್ಸುತ್ತೆ ನಾವೇನೋ ಮಾಡಿರೋದು ಇಂಜಿನ್ ಟೈಮಿಂಗ್ ಕರೆಕ್ಟಾಗೇ ಮಾಡಿದ್ದೀವಲ್ಲ, ಕರೆಕ್ಟಾಗಿ ಮಾಡಿದ್ರು ಯಾಕೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಅನ್ನೋ ಥರ ಮೈಂಡಿಗೆ ಬಂದುಬಿಡುತ್ತೆ. ಅರ್ಥ ಆಯ್ತಾ? ಸೊ ಸ್ಕ್ಯಾನಿಂಗ್ ಟೂಲಲ್ಲಿ ಯಾವುದೇ ಒಂದು ರೀತಿಯಾಗಿ ಫಾಲ್ಟ್ ಕೊಡಿಲ್ಲ, ಇಂಜಿನ್ ಟೈಮಿಂಗ್ ಕರೆಕ್ಟಾಗಿ ಮಾಡಿದ್ದೀವೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಯಾರು ಮಾಡಿದವರು ಅವರು. ಸೊ ನಮಗೆ ಬಂದಾಗ ಇಂಜಿನ್ ಸ್ಪಾರ್ಕ್ ಆಗ್ತಾಯಿದೆ, ಯಾಕೆ ಸ್ಪಾರ್ಕ್ ಆಗ್ತಾಯಿದೆ ಇದೆಲ್ಲ ರೀತಿ ಚೆಕ್ ಮಾಡಿದಾಗ ಒಂದು ವೈರ್ಗಳು ಈ ಥರ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಕೊನೆಗೆ ಗಾಡಿ ಸ್ಟಾರ್ಟ್ ಆಯಿತು. ಸೊ ಗಾಡಿ ಸೊಲ್ಯೂಷನ್ನು ಆಯಿತು. ಅರ್ಥ ಆಯ್ತಲ್ಲ? ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಸೊ 1 ವಾರ ತೊಗೊಂಡಿದ್ದೀವಿ. ಆ್ಯಂಡ್ ಅಂದ್ಬಿಟ್ಟು ನಾನು ಫುಲ್ಲಾಗಿ ಈ ವೆಹಿಕಲ್ನಲ್ಲಿ ಚೆಕ್ ಮಾಡಿಲ್ಲ. 1 ವಾರನೂ ಅಂದ್ಬಿಟ್ಟ ತಕ್ಷಣ 24/7 ಈ ಗಾಡೀಲಿ ಇರಲಿಲ್ಲ. ಬೇರೆ ವೆಹಿಕಲ್ಸು ಕೂಡ ಕಂಪ್ಲೇಂಟ್ಸ್ ಬಂದಿರುತ್ತೆ ನಮ್ಮ ಕಡೆ. ಸೊ ನಾವು ಅದನ್ನು ಚೆಕ್ ಮಾಡ್ತಾ ಇರ್ತೀವಿ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಇದನ್ನು ಚೆಕ್ ಮಾಡ್ತಾ ಇರ್ತೀವಿ. ಸೊ ಚೆಕ್ ಮಾಡ್ತಾ ಕೊನೆಗೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಇದು ಆ್ಯಕ್ಚುಲಾಗಿ ನಾನು ಯಾವತ್ತು ಗಾಡಿ ಫೈನಲಾಗಿ ಸ್ಟಾರ್ಟ್ ಆಯಿತೋ ಆವತ್ತಿನ ದಿನ ಹಾಫ್ ಆನ್ ಅವರಲ್ಲಿ ಥಿಂಕ್ ಮಾಡಿ ಚೆಕ್ ಮಾಡಿದ್ದೆ. ಆ್ಯಕ್ಚುಲಾಗಿ 1 ವಾರ ಏನು ಚೆಕ್ ಮಾಡಿದ್ದೆ ಅದನ್ನೆಲ್ಲ ಹಾಫ್ ಆನ್ ಅವರಲ್ಲಿ ಚೆಕ್ ಮಾಡಿ ಫೈಂಡ್ ಔಟ್ ಮಾಡಿದ್ದು ಕೇಸ್ ಇದು. ನನಗೆ ಒಂಥರ ಖುಷಿ ಅನ್ನಿಸ್ತು, ತುಂಬ ಖುಷಿ ಆಯಿತು ಗಾಡಿ ಸ್ಟಾರ್ಟ್ ಆಗಿದ್ದು. ಸೊ ನಿಮಗೂ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಮುಂದೆ ತುಂಬ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು.